ಕರ್ನಾಟಕದ 25ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲು ಡಿ.ಕೆ. ಶಿವಕುಮಾರ್ ಅವರು ಸಿದ್ಧರಾಗಿದ್ದಾರೆ. ಆ ನಿಟ್ಟಿನಲ್ಲಿ ನಾನೀಗ ಸದ್ಯಕ್ಕೆ ನಾಳೆ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡುವಂಥ ಲೋಕಭವನದ ಎದುರುಗಡೆ ಇದ್ದೀನಿ. ಇದೇ ಲೋಕಭವನದಲ್ಲಿ ನಾಳೆ ಗ್ಲಾಸ್ ಹೌಸ್ ಏನಿದೆ, ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಪದಗ್ರಹಣಕ್ಕೆ ಲೋಕಭವನದ ಗ್ಲಾಸ್ ಹೌಸ್ ವೇದಿಕೆ ವಿಭಿನ್ನವಾಗಿ ಸಿದ್ಧತೆಗೊಂಡಿದೆ. ಪೂರ್ವಾಭಿಮುಖವಾಗಿ ನಿಂತು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲು ಡಿ.ಕೆ. ಶಿವಕುಮಾರ್ ಹಾಗೆಯೇ ಸಚಿವರು ಸಿದ್ಧತೆಯನ್ನು ನಡೆಸಿದ್ದಾರೆ. ಪೂರ್ವಾಭಿಮುಖವಾಗಿ ಪ್ರಮಾಣ ವಚನ ಸ್ವೀಕರಿಸಲು ಅನುಕೂಲ ಆಗುವಂತೆ ವೇದಿಕೆ ಕೂಡ ವ್ಯವಸ್ಥೆ ಮಾಡಲಾಗಿದೆ. ಪ್ರಮಾಣ ವಚನಕ್ಕೆ ಹೊಸ ಸಂಪ್ರದಾಯ ಡಿ.ಕೆ. ಶಿವಕುಮಾರ್ ಶುರು ಮಾಡಿದಂತಾಗಿದೆ. ಆ ನಿಟ್ಟಿನಲ್ಲಿ 20 ಜನರ ಆಸನಗಳಿರುವಂತಹ ವ್ಯವಸ್ಥೆ ಕೂಡ ಈ ಒಂದು ವೇದಿಕೆಯಲ್ಲಿ ಇರಲಿದೆ. ಹಾಗೆಯೇ ಸ್ವಾಮೀಜಿಗಳಿಗೆ ಪ್ರತ್ಯೇಕವಾಗಿ ಎತ್ತರದಲ್ಲಿ 40 ಆಸನಗಳ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಗಣ್ಯರು ಕೂರೋಕೆ ಪ್ರತ್ಯೇಕವಾದಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ಒಟ್ಟು 3500 ಜನರಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಈ ಒಂದು ಗ್ಲಾಸ್ ಹೌಸ್ನಲ್ಲಿ 3 ಸ್ಥಳಗಳಲ್ಲಿ ಆಸನಗಳ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಲೋಕಭವನದೊಳಗೆ ಪ್ರಮಾಣ ವಚನ ವೀಕ್ಷಣೆಗಾಗಿ 6 LED ಪರದೆಗಳ ವ್ಯವಸ್ಥೆ ಕೂಡ ಇರುತ್ತೆ. 2000ಕ್ಕೂ ಹೆಚ್ಚು VIP ಪಾಸ್ಗಳ ವ್ಯವಸ್ಥೆ ಕೂಡ ಮಾಡಿಕೊಳ್ಳಲಾಗಿದೆ. ಈ ನಿಟ್ಟಿನಲ್ಲಿ ಲೋಕಭವನದ ಪ್ರವೇಶ ದ್ವಾರಕ್ಕೂ ಅದ್ಧೂರಿಯಾದಂಥ ಸಿಂಗಾರವನ್ನು ಮಾಡಿರುವುದಂತೂ ಕಾಣ್ಬೋದು. ಬಣ್ಣ ಬಣ್ಣದ ವಸ್ತ್ರಗಳಿಂದ ಈ ಒಂದು ಅಲಂಕಾರವನ್ನು ಮಾಡಿರುವಂಥದ್ದು. ಹಾಗೆಯೇ ಒಂದಷ್ಟು ಹೂಗಳಿಂದಲೂ ಕೂಡ ಇಲ್ಲಿ ನಾಳೆ ಆಗೋದ್ರೊಳಗೆ ಒಂದಷ್ಟು ಸಿಂಗಾರವನ್ನು ಮಾಡಲಾಗುತ್ತೆ. ಈ ನಿಟ್ಟಿನಲ್ಲಿ ಇನ್ನೊಂದು ವಿಚಾರವನ್ನು ಪ್ರಮುಖವಾಗಿ ಗಮನಿಸಬೇಕು. ಇಲ್ಲಿ ಎಲ್ಲೆಂದರಲ್ಲಿ ಕಾಣ್ಬೋದು ತಾವು ಒಂದು ಫ್ಲೆಕ್ಸ್ಗಳು ಹಾಗೆಯೇ ಬ್ಯಾನರ್ಗಳು ರಾರಾಜಿಸ್ತಾ ಇದೆ. ಮುಂದಿನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಹಾಗೆಯೇ ಡಿ.ಕೆ. ಶಿವಕುಮಾರ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಸನ್ಮಾನ್ಯ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಅನ್ನುವಂಥ ಬೋರ್ಡ್ಗಳು ಕಾಣಿಸ್ತಾ ಇದೆ. ತಾವು ನನ್ನ ಎಡಭಾಗದಲ್ಲೂ ಕೂಡ ಈ ದೃಶ್ಯವನ್ನು ಕಾಣ್ಬೋದು. ಅದೇ ರೀತಿ ಬಲಭಾಗದಲ್ಲೂ ಕೂಡ ಸಾಲಾಗಿ ವಿಧಾನಸೌಧದಿಂದ ಆಗಮಿಸುವಂಥದ್ದು ರಸ್ತೆ ಇದು. ಇಲ್ಲೂ ಕೂಡ ಸಾಕಷ್ಟು ಫ್ಲೆಕ್ಸ್ಗಳು ಬ್ಯಾನರ್ಗಳು ಹಾಗೆಯೇ ಕಾಂಗ್ರೆಸ್ನ ಧ್ವಜಗಳು ತಾವು ಇಲ್ಲಿ ಕಾಣ್ಬೋದು. ಈ ರೀತಿಯಾಗಿ ಒಂದು ವ್ಯವಸ್ಥೆ ಆಗಿದೆ. ಅದೇ ರೀತಿ ಹಾಗೆ ಪೊಲೀಸರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ಬಿಗಿ ಭದ್ರತೆಯನ್ನು ನೀಡಿರುವಂಥದ್ದು. ಸೊ ನಾಳೆ ಈ ಒಂದು ರಸ್ತೆ ಸಂಪೂರ್ಣವಾಗಿ ಬಂದಾಗುವಂಥ ಸಾಧ್ಯತೆ ಇದೆ. ಇನ್ನೂ ಕೂಡ ಯಾವೆಲ್ಲ ರಸ್ತೆಗಳು ಬಂದಾಗುತ್ತೆ ಅನ್ನುವಂಥ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀಡಲಾಗಿಲ್ಲ. ಆದರೆ ಅಲ್ಲಲ್ಲಿ ಸಾಕಷ್ಟು ಜನ ಪೊಲೀಸರು ಸಾಕಷ್ಟು ಜನ ಸೇರೋದ್ರಿಂದ ಒಂದಷ್ಟು LED ಮೂಲಕ ಡಿ.ಕೆ. ಶಿವಕುಮಾರ್ ಅವರ ಪ್ರಮಾಣ ವಚನ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬಹುದಾದ್ದರಿಂದ ಅಲ್ಲಲ್ಲಿ ಸಾಕಷ್ಟು ಜನ ಸೇರ್ತಾರೆ. ಆ ನಿಟ್ಟಿನಲ್ಲಿ ಅಲ್ಲೂ ಕೂಡ ಒಂದಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಿಕೊಳ್ಳಲಾಗಿದೆ. ಈ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯಾದಂಥ ತೊಂದರೆಗಳು ತಾಪತ್ರೆಗಳು ಬರದೇ ಇದ್ದ ರೀತಿಯಲ್ಲಿ ಬಾರದ ರೀತಿಯಲ್ಲಿ ಈಗಾಗಲೇ ಪೊಲೀಸ್ ಇಲಾಖೆಯು ಕೂಡ ಸನ್ನದ್ಧ ಆಗಿರುವಂಥದ್ದು. ಈ ಬಗ್ಗೆ ಪೊಲೀಸ್ ಆಯುಕ್ತರಾಗಿರುವಂತಹ ನಗರ ಪೊಲೀಸ್ ಆಯುಕ್ತ ಸಿಮಂತ್ ಕುಮಾರ್ ಅವರು ಕೂಡ ಇವತ್ತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಾರೆ. ಒಟ್ಟಾರೆಯಾಗಿ ನಾಳೆ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು CM ಆಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡುವಂಥ ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಒಟ್ಟಾರೆಯಾಗಿ ಕಾದು ನೋಡಬೇಕಾಗುತ್ತೆ. ನಾಳೆ ಈ ಒಂದು ಕಾರ್ಯಕ್ರಮ ಸಾಕಷ್ಟು ರಂಗಿನಿಂದ ಕೂಡಿರಲಿದೆ. ಹಾಗೆಯೇ ಈಗಷ್ಟೇ ಸಾಕಷ್ಟು ಜನ ಡಿ.ಕೆ. ಶಿವಕುಮಾರ್ ಅವರ ಸಹೋದರ ಡಿ.ಕೆ. ಸುರೇಶ್ ಇರ್ಬೋದು, ಹಾಗೆಯೇ ಒಂದಷ್ಟು ಸಚಿವರುಗಳು ಮಾಜಿ ಸಚಿವರುಗಳು ಅವರು ಕೂಡ ಆಗಮಿಸಿ ಯಾವ ರೀತಿಯಾದಂಥ ವ್ಯವಸ್ಥೆಗಳು ನಡೀತಾ ಇದೆ, ಒಳಗಡೆ ಪೂರ್ವ ಸಿದ್ಧತೆಗಳು ಕರೆಕ್ಟಾಗಿದೆಯಾ ಅನ್ನುವಂಥ ರೀತಿಯಲ್ಲಿ ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ತೆರಳುತ್ತಾ ಇದ್ದಾರೆ. ವೀಕ್ಷಕರೇ, ಇದಿಷ್ಟು ನಾಳಿನ ಈ ಒಂದು ಕಾರ್ಯಕ್ರಮದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ. ವಿಡಿಯೋ ಜರ್ನಲಿಸ್ಟ್ ನಾಗರಾಜ್ ಜೊತೆ ಜಯಲಯ ಗೌಡ್, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.